ಈ ಬೇಲೂರು ಚೆನ್ನಕೇಶವ ದೇವಸ್ಥಾನ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ದೇವ್ರ ದರ್ಶನ ಮುಗೀತು. ಸೊ ಈಗ ನಮ್ಮ ಪ್ರಯಾಣ ಮೂಡಿಗೆರೆಯಲ್ಲಿರೋ ಹೋಮ್ ಸ್ಟೇ ಕಡೆ. ಇನ್ನೂ ಟಿಫನ್ ಮಾಡಿಲ್ಲ, ಪಟ್ ಅಂತ ಟಿಫನ್ ಮಾಡಿಕೊಂಡು ಸೊ ನಿಮಗೆ ಹೋಮ್ ಸ್ಟೇ ಕಡೆ ಸಿಗ್ತೀವಿ. ಟಿಫನ್ಗೂ ಸ್ಟಾಪ್ ಹಾಕಿದ್ವಿ. ಸೊ ನಿಮಗೆ ಅಲ್ಲಿ ಹೋಮ್ ಸ್ಟೇಲಿ ಸಿಗ್ತೀನಿ. ಟಿಫನ್ ಚೆನ್ನಾಗಿತ್ತು. ಯಾವ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ಟುವರ್ಡ್ಸ್ ಬೇಲೂರು ಟು ಮೂಡಿಗೆರೆ ರೂಟಲ್ಲಿ. ಟಿಫನ್ ಚೆನ್ನಾಗಿತ್ತು. ಸೊ ಯಾರಾದರೂ ಸ್ಟಾಪ್ ಹಾಕಂಗಿದ್ರೆ ಟ್ರೈ ಮಾಡಿ. ಸೊ ಏನಿದು ಸಡನ್ನಾಗಿ ಎಲ್ಲ ಕಾಫಿ ಎಸ್ಟೇಟ್ ಒಳಗಡೆ ಹೋಗ್ತಿದ್ದೀನಿ ಅಂದ್ಕೊಂಡ್ರಾ? ಹೌದು, ಇದು ನಾವು ಬುಕ್ ಮಾಡಿದ್ವಲ್ಲ ಹೋಮ್ ಸ್ಟೇ. ಸೊ ಈ ಕಾಫಿ ಎಸ್ಟೇಟ್ ಬಂದು ಅವ್ರದ್ದೇನೆ. ಸೊ ನಾವು ಕಾಫಿ ಎಸ್ಟೇಟ್ ಒಳಗಡೆಯಿಂದನೇ ಅವರ ಹೋಮ್ ಸ್ಟೇ ರೂಮ್ ಕಡೆ ಹೋಗಬೇಕು. ಸೊ ನಿಯರ್ಲಿ ಒಂದು 1/2 ಕಿಲೋಮೀಟರ್, ಒಂದು 600 ಮೀಟರ್ಸ್ ಅಷ್ಟು ಸೊ ಟ್ರಾವೆಲ್ ಮಾಡಬೇಕು ಅವ್ರ ಕಾಫಿ ಎಸ್ಟೇಟ್ ಒಳಗಡೆ. ಸೊ ಜಾಗ ಮಾತ್ರ ಚಿಕ್ಕದೆ ಒಳಗಡೆ ಎಂಟ್ರಿ ಆಗೋದಕ್ಕೆ, ಬಟ್ ಪ್ಲೇಸ್ ಮಾತ್ರ ನೋಡೋದಕ್ಕೆ, ಸೊ ಫೀಲ್ ಮಾಡೋದಕ್ಕೆ ಮಾತ್ರ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಸೊ ನಾವು ಬಂದು ಆಫ್ಟರ್ನೂನೇ ಹೋಮ್ ಸ್ಟೇ ರೀಚ್ ಆದ್ವಿ. ಸೊ ಚೆಕ್ ಇನ್ ಆಗಿ ಹಿಂದೆ ದಿನ ಯಾರೂ ಮಲಗಿರಲಿಲ್ಲ, ಟಯರ್ಡ್ ಆಗಿದ್ವಿ. ಸೊ ಅದಕ್ಕೆಲ್ಲ ಮಲ್ಕೊಂಡಿದ್ದು. ಸೊ ಈವ್ನಿಂಗ್ ಬಂದು ಹೋಮ್ ಸ್ಟೇ ಅವರೇ ಎಬ್ರಿಸಿದ್ರು ಕಾಫಿ ರೆಡಿ ಇದೆ ಅಂತ. ಸೊ ಎಲ್ಲರೂ ಕಾಫಿ ಕುಡಿದು ಬ್ಯಾಟು ಬಾಲ್ ಕಾಣಿಸ್ತು. ಸೊ ಕ್ರಿಕೆಟ್ ಆಡೋಣ ಅಂತ ಒಂದು ಮ್ಯಾಚ್ ಕ್ರಿಕೆಟ್ ಆಡೋದು. ಸೊ ನಾವು ಹೋಮ್ ಸ್ಟೇ ಎಂಟ್ರೆನ್ಸ್ ಆದ್ವಿ ಅಲ್ವಾ, ಕಾರ್ ಬರ್ತಿದೆಯಲ್ಲ, ಸೊ ಆ ಕಡೆಯಿಂದನೇ ನಾವು ಎಂಟ್ರಿ ಆಗಿದ್ದು. ಸೊ ನೋಡಿ, ಇದು ಹೋಮ್ ಸ್ಟೇ ಸರೌಂಡಿಂಗ್ ಇರೋ ಪ್ಲೇಸು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಅಟ್ಟು. ಸೊ ಇದೇ ನಾವು ಇದ್ದಿದ್ದು ಹೋಮ್ ಸ್ಟೇ. ನಿಮಗೆ 3 ರೂಮ್ ಇದೆ ಅದರಲ್ಲಿ. ಸೊ ನಮ್ಮ ಹೋಮ್ ಸ್ಟೇ ರೂಮು ನಾವು ಬುಕ್ ಮಾಡಿ ಇದು ಹೆಂಗಿದೆ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದು ಎಂಟ್ರೆನ್ಸು. ಸೊ ಇದು ಎಂಟ್ರೆನ್ಸ್ ಆಗ್ತಿದ್ದಂಗೆ ಸೊ ಫಸ್ಟ್ನೇ ರೂಮೇ ನಮ್ಮದು. ಟೋಟಲ್ 3 ರೂಮ್ಸ್ ಇದೆ ಅಲ್ಲಿ. ಸೊ ಫಸ್ಟ್ನೇ ನಮ್ಮದೇ. ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಅಲ್ಲಿ 2 ಬೆಡ್ ಕಾಣಿಸುತ್ತೆ. 2 ಬೆಡ್ ಇದೆ. ಇನ್ನೂ ಒಂದು ಬಂದು ಕೆಳಗಡೆ ಫ್ಲೋರ್ ಬೆಡ್ ಒಂದಿದೆ. ಸೊ ಫ್ಲೋರ್ ಬೆಡ್ಡು ನಿಯರ್ಲಿ ಇದು ಬಂದು ಒಂದು 5-6 ಮೆಂಬರ್ಸ್ ಆರಾಮಾಗಿ ಸ್ಟೇ ಆಗ್ಬೋದು ಈ ರೂಮಲ್ಲಿ. ಸೊ ನಿಮಗೆ ಕಬೋರ್ಡ್ ಕಾಣಿಸುತ್ತೆ, ಮಿರರ್ ಇದೆ, ಮತ್ತು ವಾಶ್ರೂಮ್ ಇದೆ. ಸೊ ವಾಶ್ರೂಮು ಹ್ಯಾಂಡ್ ವಾಶ್ ಇದೆ, ಮತ್ತು ವಾಶ್ರೂಮ್ ಟಬ್ ಇದೆ. ಸೊ ಬಾತ್ಗೆ ನಿಮಗೆ ಶವರ್ ಬಾತ್ ಇದೆ. ಶವರ್ ಬಂದು ನಿಮಗೆ ಕೋಲ್ಡ್ ಅಂತಿರಲ್ಲ, ಹಾಟ್ ವಾಟರು ಇರುತ್ತೆ. ಬಟ್ ಈ ಒಂದು ಹೋಮ್ ಸ್ಟೇಲಿ ನಿಮಗೆ ಒಂದು ಡಿಸಪಾಯಿಂಟ್ ಫೀಲ್ ಆಗೋದು ಪ್ಲೇಯಿಂಗ್ ಆ್ಯಕ್ಟಿವಿಟೀಸ್. ನಿಮಗೆ ಪ್ಲೇಯಿಂಗ್ ಏರಿಯಾ ಇರಲ್ಲ, ಗೇಮ್ ಆ್ಯಕ್ಟಿವಿಟೀಸ್ ಏನೂ ಇರಲ್ಲ. ಜಸ್ಟ್ ರೂಮ್ ಸ್ಟೇ ಒಂದು ಇರುತ್ತೆ. ಸೊ ಮತ್ತು ಕ್ಯಾಂಪ್ ಫೈರ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಕ್ಯಾಂಪ್ ಫೈರು ನಿಮಗೇನೋ ಮಳೆ ಬಂದಿಲ್ಲ ಅಂದರೆ ನಿಮಗೆ ಕ್ಯಾಂಪ್ ಫೈರ್ 100% ಹಾಕ್ಕೊಡ್ತಾರೆ. ಸೊ ನೀವು ಕೇಳಿದ್ರೆ ಹಾಕ್ಕೊಡ್ತಾರೆ. ಇನ್ನು ಫುಡ್ಡಿಗೆ ಬಂದರೆ ನಿಮಗೆ 3 ಟೈಮ್ಸ್ ಫುಡ್ ಇರುತ್ತೆ. ಸೊ ಆಫ್ಟರ್ನೂನು, ನೈಟು ಮತ್ತು ಅರ್ಲಿ ಮಾರ್ನಿಂಗ್ ನಿಮಗೆ ಟಿಫನ್ ಇರುತ್ತೆ, ಬ್ರೇಕ್ಫಾಸ್ಟ್. ಇದಾಗಿತ್ತು ಈ ಹೋಮ್ ಸ್ಟೇನ ಅಪ್ಡೇಟು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.